ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ನಾಡಿನಾದ್ಯಂತ ಸಹಜವಾಗಿ ಈ ಒಂದು ಶಿವರಾತ್ರಿಯ ಸಂಭ್ರಮ ಇದ್ದೇ ಇರುತ್ತೆ. ಹೇಗಿದೆ ಕಲಬುರಗಿಯಲ್ಲಿ, ಜನ ಏನು ಹೇಳ್ತಾರೆ? ಹೌದು ಅರುಣ್, ಏನಂತಾರೆ ಕಲಬುರಗಿಯಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ಮೊಡಗಟ್ಟೆ ಇರುವಂಥದ್ದು. ನಾವೀಗ ಕಲಬುರಗಿಯ ನಗರದ ರಾಮತೀರ್ಥ ಶಿವಲಿಂಗದಲ್ಲಿದ್ದೀವಿ. ಇಲ್ಲಿ ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪೂಜೆ ಮಾಡ್ತಾ ಇದ್ದಾರೆ. ಕಲಬುರಗಿ ನಗರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಜನ ಬರ್ತಾ ಇದ್ದಾರೆ. ಇನ್ನೂ ರಾತ್ರಿ 11 ಗಂಟೆ ಆದರೂ ಕೂಡ ಇನ್ನೂ ಜನ ಕಡಿಮೆ ಆಗಿಲ್ಲ. ಇನ್ನೂ ಕೂಡ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾನೆ ಇರುವಂಥದ್ದು. ಬೆಳಗ್ಗೆಯಿಂದ ಕೂಡ ವಿಶೇಷ ಪೂಜೆ ಮಾಡೋದ್ರ ಮೂಲಕ ಶಿವಲಿಂಗಕ್ಕೆ ವಿಶೇಷ ಅಲಂಕಾರವನ್ನು ಮಾಡೋದ್ರ ಮೂಲಕ ಒಂದು ಭಕ್ತರಿಗೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ವಿಶೇಷ ಪೂಜೆ ನಡೆಯುತ್ತೆ. ಅದಾದ ಬಳಿಕ ಜನರಿಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಇಂದು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ದೇವಸ್ಥಾನಕ್ಕೆ ಕಲಬುರಗಿ ನಗರದ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಸಾವಿರಾರು ಜನ ಭಕ್ತರು ಬರುವಂತ ನಿಟ್ಟಿನಲ್ಲಿ ಇಲ್ಲಿ ಏನಂತಾರೆ ಭಕ್ತರಿಗೆ ಅನಾನುಕೂಲ ಆಗಬಾರ್ದು ಕಾರಣಕ್ಕಾಗಿ ಬ್ಯಾರಿಕೇಡ್ ಪ್ರತಿ ಸಾಲಲ್ಲಿ ನಿಂತಿಗ ದರ್ಶನ ಪಡಿತಾ ಇರುವಂಥದ್ದು. ಕಲಬುರಗಿ ನಗರದ ಪ್ರದೇಶ ಜನರು ಕೂಡ ಅಲ್ಲಿ ಭಕ್ತರು ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಬರುವಂಥ ಭಕ್ತರಿಗೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಬ್ಯಾರಿಕೇಡ್ಗಳನ್ನು ಹಾಕಿಡೋದ್ರ ಮೂಲಕ ಭಕ್ತರಿಗೆ ಇಲ್ಲಿ ಯಾವುದೇ ರೀತಿಯ ಗದ್ದಲ ಆಗದೇ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಭಕ್ತರಿಗೆ ಇನ್ನು ದರ್ಶನ ಆದಮೇಲೆ ಅದಾದ ಬಳಿಕ ಈಗ ಭಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಈಗ ಬೆಳಗ್ಗೆ ಇಡೀ ರಾತ್ರಿ ಈಗ ಭಜನೆ ಮಾಡೋದ್ರ ಮೂಲಕ ಶಿವನ ಆರಾಧನೆಯನ್ನು ಮಾಡ್ತಾರೆ. ಇಲ್ಲಿ ಯಾವ್ಯಾವ ರೀತಿಯೆಲ್ಲ ಪೂಜೆ ಎಲ್ಲ ನಡೆಯುತ್ತೆ ಅನ್ನೋದಕ್ಕೆ ಮಾತಾಡಕ್ಕೆ ನಮ್ಮೊಂದಿಗೆ ಮೇಡಮ್, ಈಗ ಏನೇನೆಲ್ಲ ಎಷ್ಟೊತ್ತಿಗೆ ಬಾರದಿಂದ ಚಾಲು ಆಗ್ತದ್ರಿ ದರ್ಶನ. ಶಿವರಾತ್ರಿ ಬಾರಕ್ಕೆ 10 ಗುಟ್ಲೆ ಇಲ್ಲಿ ಅಭಿಷೇಕ ಮಾಡೋದು ಸ್ಟಾರ್ಟ್ ಆಗ್ತಾರೆ. ಅದ್ರ ನಂತರ ಪಬ್ಲಿಕ್ ಎಲ್ಲ ಲೈನಿಗೆ ಹತ್ಕೊಂಡು ದರ್ಶನ ಪಡಿತಾರ್ರಿ. ಡೆಕೋರೇಷನ್ ಮಾಡ್ತಾರ್ರಿ. ಎಲ್ಲರೂ ಮೇನ್ ಬರೋದ ಡೆಕೋರೇಷನ್ ನೋಡಿ ಎಷ್ಟು ಮಸ್ತ್ ಮಾಡ್ತಾರಪ್ಪ ರಾಮತಿರುಡ ಅಂತ ಅದ್ರ ದಸಿಂದ ಇಲ್ಲಿ ಬರ್ತಾರೆ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆಮೇಲೆ ಇಲ್ಲಿ ಅನ್ನ ಪ್ರಸಾದ ಇರ್ತದ್ರಿ. ಇಲ್ಲಿ ದರ್ಶನ ಮಾಡ್ಕೊಂಡು ಅನ್ನ ಪ್ರಸಾದ ಮಾಡ್ತಾರೆ. ಅನ್ನ ಪ್ರಸಾದ ಮುಗಿಸ್ಕೊಂಡು ಸಂಜೆ ಟೈಮಿಗೆ ಈ ಟೈಮಿಗೆ ಅವ್ರು ಉಪವಾಸ ಹಿಡ್ಕೊಂಡೇ ಬಂದಿರ್ತಾರೆ. ಇಲ್ಲಿ ಬಂದು ಉಪವಾಸ ಬಿಡ್ತಾರೆ. ಈ ಟೈಮಿಗೆ ಭಜನೆ ಇರ್ತಿರ್ತದ್ರಿ. ಜನ ಎಲ್ಲ ಭಕ್ತರೆಲ್ಲ ಇಲ್ಲಿ ಬಂದು ಉಪವಾಸ ಬಿಟ್ಟು ದರ್ಶನ ಪಡ್ಕೊಂಡು ಹೋಗ್ತಾರೆ. ಉಪವಾಸ ಬಿಟ್ಸೆ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಸೆ ಉಪವಾಸ ಬಿಡ್ತಾರೆ. ಇನ್ನೊಬ್ರು ಭಕ್ತರಿದ್ದಾರೆ, ಅವರನ್ನೇ ಮಾತಾಡ್ತಾನೆ. ಸರ್, ಈಗ ಯಾವಾಗಿಂದ ಬಂದಿರಿ? ತಾವು ಎಲ್ಲಿಂದ ಬಂದಿರಿ? ಪ್ರತಿ ವರ್ಷಕ್ಕೆ ದರ್ಶನ ಬರ್ತೀರಿ. ಏನು ವಿಶೇಷ ಇಲ್ಲಿ ಶಿವರಾತ್ರಿ? ರಾಮ ಮಂದಿರ ಗೊತ್ತು. ಜಪ ಮಾಡಿ ಹೋಗಿದ್ದಾನೆ ರಾಮ. ಇಲ್ಲಿ 4 ವರ್ಷದಿಂದ ಭಾಳ ಒಳ್ಳೆ ಇನ್ನೊಬ್ರು ಭಕ್ತರಿದ್ದಾರೆ ಮಾತ್ರ. ಸರ್, ಈಗ ಶಿವರಾತ್ರಿ ಏನು ವಿಶೇಷತೆ ಇರುತ್ತೆ? ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಇಲ್ಲಿದ್ದವು? ಇಲ್ಲಿ ಶಿವಂದ ಯಾವಾಗ ಭೀ ಏನಾದ್ರೆ 51 ವರ್ಷ ಹಿಡಿದು ಭಾರಿ ವಿಜೃಂಭಣೆಯಿಂದ ಮಾಡ್ತಾರ್ರಿ. ಏನ್ರಿ ವರ್ಷ ಎಲ್ಲ ಜನರು ಭಾಳ ನಮ್ಮ ಗುಲ್ಬರ್ಗಕ್ಕೆ ಏನದ ಇದು ರಾಮತೀರ್ಥ ಅಂದ್ರೆ ಭಾಳ ಫೇಮಸ್ ರೀ. ಇಲ್ಲ ಭಾಳ ಭಕ್ತರೆಲ್ಲ ಪುರಿ ಗುಲ್ಬರ್ಗನಿಂದ ಏನದ ಗುಲ್ಬರ್ಗ ಡಿಸ್ಟಿಕ್ ಆಜು ಬಾಜು ಹಳ್ಳಿ ಮಂದಿ ಇಲ್ಲ ಭಾಳ ಮಂದಿ ದರ್ಶನ ಮಾಡ್ತಾರ. ಅದು ನಾವು ಸಣ್ಣರಾಗಿದ್ದ ಇದನ್ನ ಕೇಳ್ತಿದ್ದೀರಿ. ಮೊದಲು ಏನದ ಖಾಲಿಯಲ್ಲಿ ಡಬರಾಬಾದಿ ಅವ್ರು ಇಷ್ಟೇ ಭಜನೆ ಮಾಡ್ತಿರತ್ತೆ ಕೇಳಿದಾರೆ ನಾವು. ಏನಂತಂದ್ರೆ ಇನ್ನೂ ಕೂಡ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನು ರಾತ್ರಿ ಮಧ್ಯರಾತ್ರಿ ಕೂಡ ಭಕ್ತರಿಗೆ ದೇವಸ್ಥಾನದಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಲ್ಲದೆ ಮತ್ತೊಂದೆಡೆ ಇಡೀ ಒಂದು ಶಿವನ ಧ್ಯಾನ ರಾತ್ರಿ ಇಡೀ ಶಿವನ ಮಾಡೋಕ್ಕೆ ಭಜನೆ ಮಾಡೋದ್ರ ಮೂಲಕ ಶಿವನ ಆರಾಧನೆ ಮಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಕುಮಾರ್ ಕದಂ ಡೀಟೇಲ್ಸ್ಗೆ. ಇನ್ನು ಗೋಕರ್ಣನಾಥೇಶ್ವರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ನಾನಾಗ್ಲೇ ಹೇಳ್ತಾ ಇದ್ದೆ, ಕರಾವಳಿ ಭಾಗ ಅಂದ್ರೆ ಈ ದೈವ ಶಕ್ತಿ, ದೈವಾರಾಧನೆ ಅಂತ ಬಂತು ಅಂದ್ರೆ ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ ಅಲ್ಲಿನ ಭಕ್ತರು. ಸೊ ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥೇಶ್ವರ, ಗೋಕರ್ಣನಾಥೇಶ್ವರ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನಗಳು. ಪ್ರತಿನಿತ್ಯ ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ವಿಸಿಟ್ ಕೊಡ್ತಾರೆ, ದೇವರ ದರ್ಶನ ಪಡಿತಾರೆ. ಇವತ್ತಿನ ವಿಶೇಷವಾದಂಥ ದಿನ ತುಸು ಹೆಚ್ಚೇ ಇರುತ್ತೆ ಆ ಒಂದು ಸಂಭ್ರಮ. ಹೇಗೆ ಕಾಣಿಸ್ತಾ ಇದೆ? ಅರುಣ್, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಿವನ ದೇವಸ್ಥಾನಗಳಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ಅದು ಧರ್ಮಸ್ಥಳ ಆದಿಯಾಗಿ ಜಿಲ್ಲೆಯ ಬಹುತೇಕ ಎಲ್ಲ ಶಿವನ ಆಲಯಗಳಲ್ಲಿ ಬೆಳಗಿನಲ್ಲಿ ಕೂಡ ಪೂಜೆ ಹವನಾದಿ ಕ್ರಿಯೆಗಳು ಆಗಿದೆ. ಇವತ್ತು ನಾನೀಗ ಮಂಗಳೂರಿನ ಪ್ರಸಿದ್ಧ ಒಂದು ಕ್ಷೇತ್ರವಾದಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸಂಪೂರ್ಣವಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಈಗಾಗಲೇ ದೇವರ ರಥೋತ್ಸವ ಆಗಿದೆ. ಸದ್ಯ
ಬಲಿ ಉತ್ಸವ ಆಗ್ತಾ ಇದೆ. ಈಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಗೋಕರ್ಣನಾಥ ಕ್ಷೇತ್ರದಲ್ಲಿ ನೆರೆದಿದ್ದಾರೆ. ಈ ರಾತ್ರಿಯ ಹೊತ್ತಲ್ಲಿ ಯಕ್ಷಗಾನ ಆಗಿರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾ ಇದೆ. ಸುಮಾರು 11:30 ಗಂಟೆಯ ಬಳಿಕ ಒಂದು ಭಕ್ತಿ ರಸಮಂಜರಿ ಕೂಡ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ನಗರವಾಸಿಗಳು ಕುದ್ರೋಳಿ ಕ್ಷೇತ್ರದತ್ತ ಈಗ ಹರಿದು ಬರ್ತಾ ಇದ್ದಾರೆ. ಬೆಳಗ್ಗೆ ಒಂದು ರುದ್ರಯಾಗ ಆಯಿತು, ಆ ಮೂಲಕ ವಿಶೇಷವಾದ ಪೂಜೆಗಳು ಕೂಡ ಆಯಿತು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಅವರಿದ್ದಾರೆ. ಸರ್, ಸಾಕಷ್ಟು ಸಂಭ್ರಮ, ಸಾಕಷ್ಟು ವೈಭವವನ್ನು ಈ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ. ಯಾವೆಲ್ಲ ಕಾರ್ಯಕ್ರಮಗಳಿತ್ತು, ಮುಂದೆ ಯಾವೆಲ್ಲ ಕಾರ್ಯಕ್ರಮಗಳು ಆಗ್ಲಿಕ್ಕಿದೆ? ಇವತ್ತು ವಿಶೇಷವಾಗಿ ಮಹಾಶಿವರಾತ್ರಿಯನ್ನು ನಾವು ಈ ಕ್ಷೇತ್ರದಲ್ಲಿ ಸಂಪ್ರದಾಯದಂತೆ ನಮ್ಮ ವಾರ್ಷಿಕ ಜಾತ್ರಾ ಮಹೋತ್ಸವದೊಟ್ಟಿಗೆ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ದೇವರಿಗೆ ಹೋಮ ಹವನಗಳು ಹಾಗೆ ಮಹಾರುದ್ರಾಭಿಷೇಕದೊಂದಿಗೆ ಮಹಾಪೂಜೆಗಳೊಂದಿಗೆ ಇವತ್ತು ಕಾರ್ಯಕ್ರಮ ಆರಂಭ ಆಗಿದೆ. ನಂತರ ಇವತ್ತು ಸಂಜೆ ನಮ್ಮ ಸಂತೋಷಿ ಕಲಾಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಈಗ ಮಹಾರಥೋತ್ಸವ 8 ಗಂಟೆಗೆ ಸರಿಯಾಗಿ ಜರುಗಿತು. ಬಹುಶಃ ಸಹಸ್ರಾರು ಸಂಖ್ಯೆಯ ಭಕ್ತರು ಇದರಲ್ಲಿ ಪಾಲ್ಗೊಂಡು ಆ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈಗ ವಿಷ್ಣು ಬಲಿ ಉತ್ಸವ ಆಗಲಿಕ್ಕಿದೆ. ಇದು ಸುಮಾರು 12-12:30 ಗಂಟೆ ತನಕ ವಿಷ್ಣು ಬಲಿ ಉತ್ಸವ ಆಗಿ ಮತ್ತೆ 2 ಗಂಟೆಯಿಂದ ಮತ್ತೆ ಉತ್ಸವ, ಅವಭೃತ ಸ್ಥಾನ, ಕೆರೆ ಪೂಜೆ, ಕಟ್ಟೆ ಪೂಜೆ ಇದೆಲ್ಲ ಜರುಗಲಿಕ್ಕಿದೆ. ಇವತ್ತು ಈ ಕ್ಷೇತ್ರ ವಿಶೇಷವಾಗಿ ನಾವು ಈ ಕ್ಷೇತ್ರದಲ್ಲಿ ಶಿವರಾತ್ರಿಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರೆ, ಈ ನಾರಾಯಣ ಗುರುಗಳು ತಾವೆಲ್ಲ ಕೇಳಿದ ಹಾಗೆ ನಾರಾಯಣ ಗುರುಗಳು ಜಗದ್ಗುರುಗಳು. ಈ ದೇಶಕ್ಕೆ, ಈ ಜಗತ್ತಿಗೆ ನಾವೆಲ್ಲರೂ ದೇವರ ಮಕ್ಕಳು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶವನ್ನು ನೀಡಿದಂತಹ ನಾರಾಯಣ ಗುರುಗಳು ಸುಮಾರು 81 ದೇವಸ್ಥಾನಗಳನ್ನು ಯಾರಿಗೆ ಈ ಅಸ್ಪೃಶ್ಯರಂತ ನಾವು ಸಮಾಜದಲ್ಲಿ ಶೋಷಣೆಗೆ ಒಳಗಾದಂಥ ಸಮಾಜದ ಪರವಾಗಿ ಒಂದು ಕ್ರಾಂತಿಯನ್ನು ಮಾಡಿ, ಸಂಘರ್ಷರಹಿತವಾದಂಥ ಕ್ರಾಂತಿಯನ್ನು ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶವನ್ನು ಮಾಡಿಕೊಟ್ಟವರು ಯಾರು ಅಂತ ಕೇಳಿದರೆ ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಕರ್ನಾಟಕದಲ್ಲಿ ಮಾಡಿರಲ್ಪಟ್ಟಂಥ ಏಕೈಕ ಕ್ಷೇತ್ರ ಈ ಕ್ಷೇತ್ರ. ಇಲ್ಲಿ ನಾರಾಯಣ ಗುರುಗಳೇ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿರುವಂಥ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಇದು. ಇದನ್ನು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಅವರ ಇಷ್ಟಾರ್ಥಗಳ ಸಿದ್ಧಿಗಾಗಿ ಇಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಾ ಆ ಭಕ್ತಾದಿಗಳು ಕೂಡ ಇವತ್ತು ಸಂತುಷ್ಟರಾಗಿ ಅವರು ಏನು ಇಲ್ಲಿ ಆ ದೇವರಿಂದ ಹರಕೆಯನ್ನು ಹೊತ್ತಿದ್ದಾರೆ ಅದೆಲ್ಲ ಆಗಿದೆ ಅನ್ನುವಂಥ ಒಂದು ಪ್ರತೀತಿ ಈ ಕ್ಷೇತ್ರದ್ದು. ಇವತ್ತು ತಾವು ನೋಡ್ತಾ ಇದ್ರು ಕೂಡ ಬೆಳಿಗ್ಗೆಯಿಂದಲೂ ಕೂಡ ಭಕ್ತರ ಜನಸಾಗರ ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅರುಣ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಈ ರೀತಿಯ ವಿದ್ಯುತ್ ದೀಪಾಲಂಕಾರ ನಾವು ದಸರಾದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕುದ್ರೋಳಿಯಲ್ಲಿ ನೋಡ್ತೇವೆ. ಆ ಬಳಿಕ ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನೋಡ್ತೇವೆ. ಇವತ್ತು ಕೂಡ ಈ ವಿದ್ಯುತ್ ದೀಪಾಲಂಕಾರವನ್ನು ನೋಡೋಕೆಂದಲೇ ಮಂಗಳೂರಿನ ನಗರವಾಸಿಗಳಾಗಿರ್ಬೋದು, ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಜನರು ಕೂಡ ಬಂದಿದ್ರು. ಬೆಳಗ್ಗಿನಿಂದ ಸುಮಾರು ಹೋಮ ಹವನಾದಿ ಕ್ರಿಯೆಗಳಾಯಿತು, ತುಲಾಭಾರ ಸೇವೆಗಳು ಆಯಿತು. ಸಂಜೆ 8 ಗಂಟೆ ವೇಳೆಗೆ ದೇವರ ರಥೋತ್ಸವ ಕಾರ್ಯಗಳು ಕೂಡ ಆಯಿತು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ನೆರೆದಿರುವಂಥದ್ದು. ರಾತ್ರಿಯ ಈ ಹೊತ್ತಿನಲ್ಲಿ ಶಿವನ ಆಲಯದಲ್ಲಿ ಜಾಗರಣೆ ಮಾಡುವ ಮೂಲಕವಾಗಿ ಮಹಾಶಿವರಾತ್ರಿಯ ಸಂಭ್ರಮವನ್ನು ಇಲ್ಲಿ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷ ಇಂತಹದ್ದೇ ಒಂದು ವಾತಾವರಣ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಜನ ಬಹಳ ಅತ್ಯುತ್ಸಾಹದಿಂದ ಇಲ್ಲಿ ಬಂದಿದ್ದಾರೆ. ಶಿವನ ಆಲಯದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಅರುಣ್.